Hey everybody, this is Deepak and you are watching Legal Minds. Ellarigu namaskara. Dear friends, today we shall try and understand a very important landmark judgment when it comes to installation of CCTV cameras at all the police station. ಮಿತ್ರರೇ, ಈ ಕೇಸಲ್ಲಿ ಏನಾಗುತ್ತೆ ಅಂದರೆ ಸುಪ್ರೀಂ ಕೋರ್ಟ್ ಒಂದು ವೆರಿ ಇಂಪಾರ್ಟೆಂಟ್ ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ ಪಾಸ್ ಮಾಡ್ತಾರೆ. ಏನು ಅಂತ ಅಂದರೆ ಎವ್ರಿ ಪೊಲೀಸ್ ಸ್ಟೇಷನ್ ಶಾಲ್ ಇನ್ಸ್ಟಾಲ್ CCTV ಕ್ಯಾಮ್ರಾಸ್ ಅಂತ ಒಂದು ಡೈರೆಕ್ಷನ್ ಕೊಡ್ತಾರೆ. ಸೊ ಯಾವ ಕೇಸ್ ಅದು ಅಂದರೆ ಪರಮ್ವೀರ್ ಸಿಂಗ್ ಸಾನಿ ವರ್ಸಸ್ ಬಲ್ಜೀತ್ ಸಿಂಗ್ ಅಂಡ್ ಅದರ್ಸ್ 2020 ಈ ಜಡ್ಜ್ಮೆಂಟ್ ಬರುತ್ತೆ. ಸೊ ಬಿಫೋರ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಜಡ್ಜ್ಮೆಂಟ್ ನಾವು ಸ್ವಲ್ಪ ಬ್ಯಾಕ್ಗ್ರೌಂಡ್ ಅರ್ಥ ಮಾಡ್ಕೊಳ್ಳೋಣ. ಸಿ, ಇಫ್ ಯು ಸಿ ಅವರ್ ಕಾನ್ಸ್ಟಿಟ್ಯೂಷನ್ ಪಾರ್ಟ್ 3 ಗ್ಯಾರಂಟೀಸ್ ಸರ್ಟನ್ ಫಂಡಮೆಂಟಲ್ ರೈಟ್ಸ್ ಟು ಸಿಟಿಸನ್ಸ್. ಓಕೆ, ಇದರಲ್ಲಿ ಒಂದು 3 ಆರ್ಟಿಕಲ್ಸು ಪರ್ಟಿಕ್ಯುಲರ್ಲಿ ಅರೆಸ್ಟೆಡ್ ಪರ್ಸನ್ ಬಗ್ಗೆ ಮಾತಾಡುತ್ತೆ. ಒಂದು ಆರ್ಟಿಕಲ್ 21. ಸೊ ಆರ್ಟಿಕಲ್ 21 ಏನು ಹೇಳುತ್ತೆ? ರೈಟ್ ಟು ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿ. ಸೊ ಇಟ್ ಅಪ್ಲೈಸ್ ಟು ಆಲ್ ಕಾಮನ್ ಮ್ಯಾನ್ ಆ್ಯಂಡ್ ಆಲ್ಸೋ ಟು ದಿ ಅರೆಸ್ಟೆಡ್ ಪರ್ಸನ್ ಆ್ಯಂಡ್ ಪ್ರಿಸನರ್ಸ್ ಆಲ್ಸೋ. ಏನು ಹೇಳುತ್ತೆ? ಅರೆಸ್ಟೆಡ್ ಪರ್ಸನ್ಗೂ ರೈಟ್ ಟು ಲೈಫ್ ಇದೆ ಮತ್ತು ಡಿಗ್ನಿಟಿ ಇದೆ ಅಂತ ಹೇಳ್ತಾರೆ. ಆರ್ಟಿಕಲ್ 22 ಸಬ್ ಆರ್ಟಿಕಲ್ 2 ವಾಟ್ ಇಟ್ ಸೇಸ್, ಇಟ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಆರ್ಟಿಕಲ್ ವೆನ್ ಇಟ್ ಕಮ್ಸ್ ಟು ರೈಟ್ಸ್ ಆಫ್ ಅನ್ ಅರೆಸ್ಟೆಡ್ ಪರ್ಸನ್. ಏನು ಹೇಳುತ್ತೆ? ಒಂದು ಪರ್ಸನ್ ಅರೆಸ್ಟ್ ಮಾಡುವಾಗ ದ ಗ್ರೌಂಡ್ಸ್ ಆಫ್ ಅರೆಸ್ಟ್ ಶುಡ್ ಬಿ ಇನ್ಫಾರ್ಮ್ ಟು ಹಿಮ್. His family and friends should be informed. He should be allowed to contact his choice of advocate. And most importantly, arrest ಮಾಡಿ within 24 hours, this person should be produced before the magistrate. This is also implemented under CRPC and newly passed BNSS. Section 35 of BNSS ನೋಡಿದ್ರೆ ನೀವು ಈ ಪ್ರಾವಿಷನ್ಸ್ ನೋಡಬಹುದು. Then still, even after a constitution providing these rights, ನಮ್ಮ BNSS CRPC ಇಲ್ಲಿ ಇದ್ರೇನು, since independence we have witnessed lot of cases where police brutality, lockup deaths ಇಲ್ಲ custodial death ಆಗ್ತಾನೆ ಇರೋದ್ರಿಂದ ಸುಪ್ರೀಂ ಕೋರ್ಟ್ಗೆ ಇಂಟರ್ವ್ಯೂನ್ ಮಾಡಬೇಕಾಗಿತ್ತು. ಫಾರ್ ಎಕ್ಸಾಂಪಲ್, ರೀಸೆಂಟ್ಲಿ ನಾವು ತಮಿಳ್ನಾಡಲ್ಲಿ ಏನು ನೋಡಿದ್ವಿ, ಆಗಸ್ಟಲ್ಲಿ ಟೆಂಪಲ್ ಗಾರ್ಡ್ ನೇಮ್ಡ್ ಅಜಿತ್ ಕುಮಾರ್ ವಾಸ್ ಟೇಕನ್ ಇನ್ ಟು ಕಸ್ಟಡಿ ಆನ್ ದಿ ಸಸ್ಪಿಷನ್ ಆಫ್ ಥೆಫ್ಟ್. ಕಳ್ತನ ಮಾಡಿದ್ದಾನೆ ಅಂತ ಒಂದು ಸಸ್ಪಿಷನಲ್ಲಿ ಅವನ್ನ ಕಸ್ಟಡಿಗೆ ತಗೊಳ್ತಾರೆ. ಆ್ಯಂಡ್ ಹಿ ವಾಸ್ ಬೀಟನ್ ಸೋ ಬ್ಯಾಡ್ಲಿ, ಟಾರ್ಚರ್ಡ್ ಸೋ ಬ್ಯಾಡ್ಲಿ, ಅವನು ಸತ್ತೋಗ್ತಾನೆ. ಸೊ ಆಲ್ ಓವರ್ ಇಂಡಿಯಾ ಅಲ್ಲ, ಆಲ್ ಓವರ್ ವರ್ಲ್ಡ್ ಈ ಕೇಸು ತುಂಬ ಫೇಮಸ್ ಆಗುತ್ತೆ. ಆ್ಯಂಡ್ ಪೊಲೀಸ್ ಬ್ರೂಟಾಲಿಟಿ ಅಂದರೆ ಏನು ಅಂತ ತಿರ್ಗಾ ಇಟ್ ಕೇಮ್ ಇನ್ ಟು ಪಿಕ್ಚರ್. ಅಗೇನ್ ಇಫ್ ಯು ಗೋ ಬ್ಯಾಕ್ ಟು 2020, ಸೇಮ್ ಇನ್ ತಮಿಳ್ನಾಡಲ್ಲಿ ಡ್ಯೂರಿಂಗ್ ಕೋವಿಡ್ ಟೈಮ್, ಫಾದರ್ ಆ್ಯಂಡ್ ಸನ್ ವಾಸ್ ಟೇಕನ್ ಇನ್ ಟು ಕಸ್ಟಡಿ ಬೈ ಪೊಲೀಸ್, ಜೈರಾಜ್ ಆ್ಯಂಡ್ ಬೆನಿಕ್ಸ್ ಅಂತ. ಸೊ ಅಗೇನ್ ದೇ ವರ್ ಸೋ ಬ್ರೂಟಲಿ ಟಾರ್ಚರ್ಡ್, ಅವರು ಏನಾಗ್ತಾರೆ, ಇಬ್ಬರು ಸತ್ತೋಗ್ತಾರೆ. ಸೊ ಈ ಥರ ತುಂಬ ಕೇಸ್ಗಳಲ್ಲೂ ಇಂಡಿಯಾದಲ್ಲಿ ನಡೀತಾನೆ ಇದೆ. ಕರ್ನಾಟಕದಲ್ಲಿ ತಗೊಂಡೆ ರೀಸೆಂಟ್ 2018 ಅನ್ಸುತ್ತೆ, ಇಫ್ ಐ ಆಮ್ ನಾಟ್ ರಾಂಗ್, ಸಲ್ಮಾನ್ ಅಂತ ಒಂದು ಹುಡುಗನ್ನ ಕಸ್ಟಡಿಗೆ ತಗೊಳ್ತಾರೆ ಆನ್ ಸಸ್ಪಿಷನ್ ಆಫ್ ಥೆಫ್ಟ್. ಆಫ್ಟರ್ ಫೈಲಿಂಗ್ FIR, for more than 5 days he was kept in custody without producing before the magistrate. And fact finding report ಅಲ್ಲಿ ಏನು ಗೊತ್ತಾಗುತ್ತೆ ಅಂದರೆ, ಅವನಿಗೆ ಫುಡ್ ಕೊಟ್ಟಿರಲ್ಲ, ಅವನಿಗೆ ವಾಟರ್ ರೆಫ್ಯೂಸ್ ಮಾಡಿರ್ತಾರೆ, ಮತ್ತು ಅವನಿಗೆ ಲಾಟೀಸಲ್ಲಿ ಬೂಟಲ್ಲಿ ಹೊಡೆದು ತುಂಬಾ ಇಂಜುರೀಸ್ ಆಗಿರುತ್ತೆ ಅಂತ. ಸೊ ಇಂಥ ಕೇಸಸ್ಗಳೆಲ್ಲ ಬಂದಾಗ ವೆನ್ ಇಟ್ ಕಮ್ಸ್ ಟು ರೈಟ್ಸ್ ಆಫ್ ಎನ್ ಅರೆಸ್ಟೆಡ್ ಪರ್ಸನ್, DK ಬಾಸು ವರ್ಸಸ್ ಸ್ಟೇಟ್ ಆಫ್ ವೆಸ್ಟ್ ಬೆಂಗಾಲ್ 97 ಒಂದು ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್. ಇದರಲ್ಲಿ ಏನಾಗುತ್ತೆ, 11 ಗೈಡ್ಲೈನ್ಸ್ ಕೊಡ್ತಾರೆ ಸುಪ್ರೀಂ ಕೋರ್ಟ್. ಏನು ಅಂದರೆ 11 ಗೈಡ್ಲೈನ್ಸಲ್ಲಿ ಏನೇನಿದೆ ಅಂದರೆ, ಅರೆಸ್ಟೆಡ್ ಪರ್ಸನ್ಗೆ ಗ್ರೌಂಡ್ಸ್ ತಿಳಿಸ್ಬೇಕು, ಅವ್ನ ಚಾಯ್ಸ್ ಆಫ್ ಅಡ್ವೊಕೇಟ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಅಲೋ ಮಾಡಬೇಕು, ಫ್ಯಾಮಿಲಿ ಫ್ರೆಂಡ್ಸಿಗೆ ತಿಳಿಸ್ಬೇಕು, ಅರೆಸ್ಟ್ ಮೆಮೊ ಕಂಪಲ್ಸರಿಲಿ ಅವರು ಮೇಂಟೈನ್ ಮಾಡಬೇಕು, ಮತ್ತು 24 hours ಒಳಗಡೆ ಮೆಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕು, ಎಕ್ಸೆಟ್ರಾ ಎಕ್ಸೆಟ್ರಾ. ಪೊಲೀಸ್ ಟಾರ್ಚರ್ ಮಾಡೋಂಗಿಲ್ಲ, ಡಿಗ್ನಿಟಿ ಒಂದು ಇರಬೇಕು ಅಂತ DK ಬಾಸು ವರ್ಸಸ್ ಸ್ಟೇಟ್ ಆಫ್ ವೆಸ್ಟ್ ಬೆಂಗಾಲಲ್ಲಿ ಸುಪ್ರೀಂ ಕೋರ್ಟ್ ಒಂದು ಗೈಡ್ಲೈನ್ಸ್ ಕೊಡ್ತಾರೆ. ಈವನ್ ಆಫ್ಟರ್ ದಿಸ್ ದ ಅಜಿತ್ ಕುಮಾರ್ ಕೇಸ್ ಇರ್ಬೋದು, ಇಲ್ಲ ಜಯರಾಜ್ ಕೇಸ್ ಇರ್ಬೋದು, ನಾನು ಹೇಳಿದ ಸಲ್ಮಾನ್, ಈ ಥರ ಕೇಸು ತುಂಬಾ ಆಲ್ ಓವರ್ ಇಂಡಿಯಾ ನಡೀತಾ ಇರೋದ್ರಿಂದ ಶಫಿ ಮೊಹಮ್ಮದ್ ವರ್ಸಸ್ ಸ್ಟೇಟ್ ಆಫ್ ಹಿಮಾಚಲ್ ಪ್ರದೇಶ್ 2018 ಜಡ್ಜ್ಮೆಂಟಲ್ಲೂ ಇಂಥ ಒಂದು ಪ್ರಾಬ್ಲಮ್ ಬಗ್ಗೆ ಸುಪ್ರೀಂ ಕೋರ್ಟ್ ಮುಂದೆ ಬಂದಾಗ, ಸೊ ಸುಪ್ರೀಂ ಕೋರ್ಟ್ ಏನು ರೆಕಮೆಂಡ್ ಮಾಡ್ತಾರೆ ಅಂದರೆ, ಇಟ್ ರೆಕಮೆಂಡ್ಸ್ ಆಲ್ ದಿ ಸ್ಟೇಟ್ಸ್ ಆ್ಯಂಡ್ ಯೂನಿಯನ್ ಟೆರಿಟರೀಸ್ ಟು ಸ್ಟಾರ್ಟ್ ಯೂಸಿಂಗ್ ವಿಡಿಯೋಗ್ರಫಿ ಆಫ್ ಕ್ರೈಮ್ ಸೀನ್ಸ್ ಆ್ಯಂಡ್ ಪೊಲೀಸ್ ಇನ್ವೆಸ್ಟಿಗೇಷನ್. ಏನು ಹೇಳ್ತಾರೆ, ಕ್ರೈಮ್ ಸೀನ್ಗಳದ್ದು ವಿಡಿಯೋಗ್ರಫಿ ಮಾಡೋದು ಮತ್ತು ಪೊಲೀಸ್ ಸ್ಟೇಷನಲ್ಲೂ CCTV ಕ್ಯಾಮ್ರಾಸ್ ಯೂಸ್ ಮಾಡೋ ಪ್ರಾಸೆಸ್ನ ಸ್ಟಾರ್ಟ್ ಮಾಡಿ ಸ್ಟೆಪ್ ಬೈ ಸ್ಟೆಪ್ ಅಂತ ರೆಕಮೆಂಡ್ ಮಾಡ್ತಾರೆ. ಬಿಕಾಸ್ ಇಟ್ ಈಸ್ ಜಸ್ಟ್ ಅ ರೆಕಮೆಂಡೇಶನ್, ನೋ ಸ್ಟೇಟ್ ಆರ್ ಯೂನಿಯನ್ ಟೆರಿಟರೀಸ್ ಟೇಕ್ ಇಟ್ ಸೀರಿಯಸ್ಲಿ. ಮೋಸ್ಟ್ಲಿ ಓನ್ಲಿ 14 ಸ್ಟೇಟ್ಸ್ ಮಾತ್ರ ಸೀರಿಯಸ್ ಆಗಿ ತಗೊಂಡ್ರು ಅಂತ ರಿಪೋರ್ಟ್ ಹೇಳುತ್ತೆ. ಬಟ್ ಸ್ಟಿಲ್ ಇಟ್ ಈಸ್ ನಾನ್ ಎಕ್ಸಿಸ್ಟೆನ್ಸ್. This
ಫ್ಯಾಕ್ಟ್ ಏನು, ಈ ಜಡ್ಜ್ಮೆಂಟ್ ಆದಮೇಲೂ ಈ ವಿಷಯದಲ್ಲಿ ಏನು ಡೆವಲಪ್ಮೆಂಟ್ ಆಗ್ತಾ ಇಲ್ಲ, ಪೊಲೀಸ್ ಬ್ರೂಟ್ಯಾಲಿಟಿ ಕಂಟಿನ್ಯೂ ಆಗ್ತಾ ಇದೆ ಅಂತ ಸುಪ್ರೀಂ ಕೋರ್ಟ್ ಮುಂದೆ ಈ ಕೇಸಲ್ಲಿ ಪರಮ್ವೀರ್ ಸಿಂಗ್ ಅನ್ನೋರು ತಗೊಂಡ್ಬರ್ತಾರೆ. ಸೊ ಆಫ್ಟರ್ ಗೋಯಿಂಗ್ ಥ್ರೂ ಆಲ್ ದಿ ಫ್ಯಾಕ್ಟ್ಸ್ ಅಂಡ್ ಸರ್ಕಮ್ಸ್ಟೆನ್ಸಸ್, ಸುಪ್ರೀಂ ಕೋರ್ಟ್ ಪಾಸಸ್ ಡೈರೆಕ್ಷನ್ಸ್. ಸೊ ವಾಟ್ ಆರ್ ದೋಸ್ ಕೀ ಡೈರೆಕ್ಷನ್ಸ್ ಅನ್ನೋದು ನಾವು ಇವಾಗ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ಸುಪ್ರೀಂ ಕೋರ್ಟ್ ಏನು ಹೇಳ್ತಾರೆ ಅಂದರೆ, ದೇ ಸೇ ಎವ್ರಿ ಪೊಲೀಸ್ ಸ್ಟೇಷನ್ ಶಾಲ್ ಇನ್ಸ್ಟಾಲ್ CCTV ಕ್ಯಾಮ್ರಾಸ್. ಅಂದರೆ ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲೂ CCTV ಕ್ಯಾಮ್ರಾಸ್ ಕಂಪಲ್ಸರಿಲಿ ಇನ್ಸ್ಟಾಲ್ ಆಗಬೇಕು. ಮತ್ತು ಆ ಕ್ಯಾಮ್ರಾಸು ನೈಟ್ ವಿಷನ್ ಎನೇಬಲ್ಡ್ ಇರಬೇಕು, ಆಡಿಯೋನು ಅದರಲ್ಲಿ ರೆಕಾರ್ಡ್ ಆಗಬೇಕು ಅಂತ ಹೇಳ್ತಾರೆ. ಸೊ ನೈಟ್ ವಿಷನ್ ಎನೇಬಲ್ಡ್, ವಿಡಿಯೋ ಆ್ಯಂಡ್ ಆಡಿಯೋ ಎನೇಬಲ್ಡ್ ಕ್ಯಾಮ್ರಾಸ್ ಇನ್ಸ್ಟಾಲ್ ಆಗಬೇಕು. ಮತ್ತು ಬ್ಲೈಂಡ್ ಸ್ಪಾಟ್ಸು ಎಲ್ಲಿ ಅಲೋ ಇಲ್ಲ, ಅಂದರೆ ಬ್ಲೈಂಡ್ ಸ್ಪಾಟ್ಸ್ ಇರೋ ಥರ ಕ್ಯಾಮ್ರಾನ ಇನ್ಸ್ಟಾಲ್ ಮಾಡೋಂಗಿಲ್ಲ. ಎಕ್ಸಾಂಪಲ್ ಅಲ್ಲಿ ಸರ್ಟನ್ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಏನು ಅಂದರೆ ಎಂಟ್ರೆನ್ಸು, ಎಕ್ಸಿಟ್ಟು, ಮೇನ್ ಗೇಟ್ಸು, ಲಾಕಪ್ಪು, ಕಾರಿಡೋರ್ಸು, ಆಮೇಲೆ ಎಲ್ಲೆಲ್ಲಿ ಅಕ್ಯೂಸ್ಡ್ ಕೂತಿರ್ತಾರೆ ಅವ್ರನ್ನ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೆ, ಆಚೆ ವಾಶ್ರೂಮ್ಸ್ ಆಚೆ ಎಲ್ಲ ಕಡೆಯೂ CCTV ಕ್ಯಾಮ್ರಾಸ್ ಕವರ್ ಆಗಬೇಕು ಅಂತಲೂ ಹೇಳ್ತಾರೆ. ಮತ್ತು ವೆನ್ ಇಟ್ ಕಮ್ಸ್ ಟು ಸ್ಟೋರೇಜ್, ಹೌ ಲಾಂಗ್ ದ ವಿಡಿಯೋ ಶುಡ್ ಬಿ ಸ್ಟೋರ್ಡ್, ಅಂದರೆ ಆ ಫುಟೇಜಸ್ ಅಪ್ ಟು 12 to 18 months ವೀಡಿಯೋಸ್ನ ಸ್ಟೋರ್ ಮಾಡಬೇಕು ಅಂತಲೂ ಕಂಪಲ್ಸರಿ ಅಂತ ಹೇಳ್ತಾರೆ. ನಾವು ನೆಕ್ಸ್ಟ್ ಏನು ಬರುತ್ತೆ ಅಂದರೆ, ಹೂ ಆರ್ ರೆಸ್ಪಾನ್ಸಿಬಲ್ ವೆನ್ ಇಟ್ ಕಮ್ಸ್ ಟು ಮಾನಿಟರಿಂಗ್ ಆರ್ ರೆಗ್ಯುಲೇಟಿಂಗ್ ವೆದರ್ ದಿ CCTV ಕ್ಯಾಮ್ರಾಸ್ ಆರ್ ಇನ್ ಪ್ಲೇಸ್ ಆರ್ ನಾಟ್. ಅಂದರೆ ಅದಕ್ಕೆ ಒಂದು 2 ಕಮಿಟಿ ಫಾರ್ಮ್ ಮಾಡಿ ಅಂತ ಹೇಳ್ತಾರೆ. ಯಾವುದು, ಸ್ಟೇಟ್ ಲೆವೆಲ್ ಓವರ್ಸೈಟ್ ಕಮಿಟಿ, ಡಿಸ್ಟ್ರಿಕ್ಟ್ ಲೆವೆಲ್ ಓವರ್ಸೈಟ್ ಕಮಿಟಿ ಅಂತ ಫಾರ್ಮ್ ಮಾಡಿ, ಈ ಕಮಿಟೀಸ್ ಏನು ಮಾಡಬೇಕು, ಸ್ಟೇಟ್ ಮತ್ತು ಯೂನಿಯನ್ ಟೆರಿಟರೀಸಲ್ಲಿ, ಸ್ಟೇಟ್ ಲೆವೆಲ್ ಮತ್ತು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಎಲ್ಲ ಸ್ಟೇಷನ್ಸಲ್ಲೂ CCTV ಕ್ಯಾಮ್ರಾ ಇನ್ಸ್ಟಾಲ್ ಆಗಿದೆಯಾ ಇಲ್ವಾ, ಅದನ್ನು ಮಾನಿಟರ್ ಸರಿಯಾಗಿ ವರ್ಕ್ ಆಗ್ತಾ ಇದೆಯಾ ಇಲ್ವಾ ಅಂತ ಅವ್ರು ಮಾನಿಟರ್ ಮಾಡಬೇಕಾಗುತ್ತೆ. ಬಟ್ ಪೊಲೀಸ್ ಸ್ಟೇಷನ್ ಲೆವೆಲಲ್ಲಿ SHO ಇಸ್ ರೆಸ್ಪಾನ್ಸಿಬಲ್ ಫಾರ್ ಮೇಕಿಂಗ್ ಶೋರ್ ದಟ್ CCTV ಕ್ಯಾಮ್ರಾಸ್ ಆರ್ ವರ್ಕಿಂಗ್, ಇಟ್ ಈಸ್ ಸ್ಟೋರ್ಡ್ ಪ್ರಾಪರ್ಲಿ. ಮತ್ತು CCTV ಕ್ಯಾಮ್ರಾಸ್ ವರ್ಕ್ ಆಗಿಲ್ಲ ಅಂದ್ರೂ ಅದಕ್ಕೆ ಒಂದು ರೆಕಾರ್ಡ್ ಮಾಡಬೇಕು, ತಿಳಿಸ್ಬೇಕಾಗುತ್ತೆ ಈ ಕಮಿಟೀಸ್ಗೆ. ಮತ್ತು ಈ ಎಲ್ಲ ರೆಸ್ಪಾನ್ಸಿಬಿಲಿಟಿ ಸ್ಟೇಷನ್ ಹೌಸ್ ಆಫೀಸರ್ ಇರುತ್ತೆ. ಮತ್ತು ಇನ್ನೊಂದು ಕ್ವಶನ್ ಅರೈಸ್ ಆಗುತ್ತೆ, ಸಿಟಿಸನ್ಸ್ ಈ ಫುಟೇಜಸ್ನ ಅಕ್ಸೆಸ್ ಮಾಡಬಹುದಾ ಅಂದರೆ, ಎಸ್ ಮಾಡಬಹುದು, ಬಟ್ ನಾಟ್ ಎವ್ರಿಬಡಿ. ಪೊಲೀಸ್ ಟಾರ್ಚರಿಂದ ಇಲ್ಲ ಲಾಕಪ್ ಡೆತ್ತಿಂದ ಅಫೆಕ್ಟ್ ಆಗಿರೋ ವಿಕ್ಟಿಮ್ಸ್ ಆಗಿರಲಿ ಇಲ್ಲ ಅಕ್ಯೂಸ್ಡ್ ಆಗಿರಲಿ ಅವರು ಅಕ್ಸೆಸ್ ಮಾಡಬಹುದು. ಪ್ರಾಸೆಸ್ ಏನಂದರೆ, ದೇ ಕ್ಯಾನ್ ಅಕ್ಸೆಸ್ ಥ್ರೂ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಆರ್ ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್. ಈ ಕಮಿಷನ್ಸ್ಗೆ ಅವರು ಅಪ್ಲೈ ಮಾಡಿ ಆ ವಿಡಿಯೋಸ್ನ ಫುಟೇಜ್ನ ತಗೊಂಡು ಕೋರ್ಟಲ್ಲಿ ಯೂಸ್ ಮಾಡಬಹುದು, ಆ್ಯಸ್ ಎನ್ ಎವಿಡೆನ್ಸ್ ಅಂತ ಯೂಸ್ ಮಾಡಬಹುದು. ಸೊ ದಿಸ್ ಈಸ್ ಆಲ್ ಅಬೌಟ್ ದಿಸ್ ಜಡ್ಜ್ಮೆಂಟ್. ಸೊ ಬೇಸಿಕಲಿ ಟು ಸಮಿಟ್ ಅಪ್, ಅರೆಸ್ಟೆಡ್ ಪರ್ಸನ್ ರೈಟ್ಸ್ ಆಗಿರಲಿ ಇಲ್ಲ ಪ್ರಿಸನರ್ಸ್ ರೈಟ್ಸ್ ಆಗಿರಲಿ ನಮ್ಮ ಕಾನ್ಸ್ಟಿಟ್ಯೂಷನ್ಲಿ ಪ್ರೊಟೆಕ್ಟ್ ಆಗಿದೆ, BNSS ಅಲ್ಲೂ ಪ್ರೊಟೆಕ್ಟ್ ಆಗಿದೆ, CRPC ಅಲ್ಲೂ ಪ್ರೊಟೆಕ್ಟ್ ಆಗಿದೆ, ಹ್ಯೂಮನ್ ರೈಟ್ಸಲ್ಲೂ ಹೇಳುತ್ತೆ. ಸೊ ಈ ರೈಟ್ಸು ಫ್ರಮ್ ಟೈಮ್ ಟು ಟೈಮ್ ಸುಪ್ರೀಂ ಕೋರ್ಟ್ ಡಿಸಿಷನ್ಸು ಇದನ್ನು ಇನ್ನೂ ಸ್ಟ್ರಾಂಗ್ ಮಾಡ್ತಾ ಬಂದಿದ್ದಾರೆ. ಫಾರ್ ಎಕ್ಸಾಂಪಲ್ DK ಬಾಸು ಇರ್ಬೋದು ಇಲ್ಲ ಶಫಿ ಮೊಹಮ್ಮದ್ ಇರ್ಬೋದು. ಬಟ್ ಮೋಸ್ಟ್ ರೀಸೆಂಟ್ ಕೇಸ್ ಪರಮ್ವೀರ್ ಸಿಂಗ್ ಸಾನಿ ವರ್ಸಸ್ ಬಲ್ಜಿತ್ ಸಿಂಗ್ ಅಂಡ್ ಅದರ್ಸ್ ಕೇಸಲ್ಲಿ ಏನು ಆರ್ಡರ್ ಪಾಸ್ ಮಾಡಿದ್ದಾರೆ, CCTVs ಕಂಪಲ್ಸರಿ ಇನ್ಸ್ಟಾಲ್ ಮಾಡಬೇಕು ಅಂತ. ದಿಸ್ ಜಡ್ಜ್ಮೆಂಟ್ ಹ್ಯಾಸ್ ಮೇಡ್ ಶೋರ್ that is there is transparency in police investigation, and also there is no any kind of violence or torture or lockup deaths when it comes to police investigation. So dear friends, ಈ ವಿಡಿಯೋಸ್ ನಿಮಗೆ ಯೂಸ್ ಆಯಿತು ಅನಿಸಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಆ್ಯಂಡ್ ಸಿ ಯು ಲೇಟರ್. ವಂದೇ ಮಾತರಂ.